ಇವತ್ತೊಂದು ಸ್ಫೋಟಕ ಸುದ್ದಿಯೊಂದಿಗೆ ತಮ್ಮೆದುರು ಹಾಜರಾಗಿದ್ದೀನಿ. ಎಸ್, ಇದು ಇಡೀ ಕರ್ನಾಟಕದ ಜನ ಚರ್ಚೆ ಮಾಡಬಹುದಾದ ವಿಚಾರ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ಯಾರು? ಅವತ್ತು ನಡೆದದ್ದು ಏನು? ಸಿದ್ದರಾಮಯ್ಯ ದೆಹಲಿಯ ವಿಮಾನವನ್ನು ಹತ್ತುವ ಆ ಸಂದರ್ಭದಲ್ಲಿ ಅವರು ಏನು ಅಂದ್ಕೊಂಡಿದ್ರು? ದೆಹಲಿಗೆ ಹೋಗಿ ಇಳಿದ ಮೇಲೆ ಅಲ್ಲಿ ಆದದ್ದೇನು? ಹಾಗೆಯೇ ಇಡೀ ಈ ಬೆಳವಣಿಗೆಯ ಹಿಂದೆ ಇರುವ ವ್ಯಕ್ತಿ ಯಾರು? ಯಾರಾದರೂ ಸಿದ್ದರಾಮಯ್ಯನವರ ಮೇಲೆ ಸೇಡನ್ನು ತೀರಿಸಿಕೊಂಡ್ರ? ಇದು ಸೇಡಿನ ರಾಜಕಾರಣದ ಭಾಗವಾ, ಅಥವಾ ಇದು ಕಾಂಗ್ರೆಸ್ ಏನಿದೆ ಕೊಟ್ಟ ಮಾತು ಇತ್ಯಾದಿ 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 ಇದೆಯಲ್ಲ ಅದರ ಮುಂದುವರೆದ ಬೆಳವಣಿಗೆನ? ಸೊ ಇದು ಓವರ್ ಆಲ್ ಸ್ಟೋರಿಯನ್ನು ನಾನು ನಿಮಗೆ ಹೇಳ್ತೀನಿ, ಹಾಗೆಯೇ ಚರ್ಚೆ ಮಾಡ್ತೀವಿ ಇದರ ಜೊತೆಗೆ. ಒಟ್ಟಾರೆಯಾಗಿ ಎಲ್ಲೂ ಹೊರಬರದ ಒಂದು ಸುದ್ದಿಯನ್ನು ತಮಗೆ ತಲುಪಿಸುವ ಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಅದೇನೇ ಸಿದ್ದು ರಾಜೀನಾಮೆಗೆ ಸ್ಫೋಟಕ ಕಾರಣ. ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು, ಸರ್ ವೆಲ್ಕಮ್ ಟು ದ ಶೋ. ಸರ್ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಸ್ಫೋಟಕ ಸುದ್ದಿಯನ್ನು ತಂದಿದ್ದೀರಿ ಇವತ್ತು. ಎಸ್, ಸ್ಫೋಟಕ ಸುದ್ದಿ. ಮೊದಲು ಅದು ಏನು ಅನ್ನೋದನ್ನು ವಿವರಿಸಬೋಣ, ದೆನ್ ವಿ ಕ್ಯಾನ್ ಡಿಸ್ಕಸ್ ಅಂತ. ಎಸ್ ಎಸ್ ಸರ್, ಎಸ್ ಸರ್. ಅವತ್ತಿನ ದಿನ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟೆ ನಿಂತಿದ್ರು. ಹಿಂದಿನ ದಿನ ಅವರ ಆಪ್ತ ಸಚಿವರ ಜೊತೆ ಅವರು ಮಾತನಾಡಿ ಆಗಿತ್ತು. ಹೋಗುವಾಗ ಅವರಲ್ಲಿ ಇದ್ದುದು ಆಶಾವಾದ. ಅಂತಹ ಒಂದು ಸಂದೇಶ ಕೂಡ ಅವರಿಗೆ ಬಂದಿತ್ತು. ಆ ಸಂದೇಶವನ್ನು ಹೊತ್ತು ತಂದವರು ಸಿದ್ದರಾಮಯ್ಯನವರಿಗೆ ಆಪ್ತರಾದಂಥ ಜಾರ್ಜ್ ಅವರು. ಆ ಸಂದೇಶ ಅದೊಂದು ಭರವಸೆಯಾಗಿತ್ತು. ಎಸ್, ಆ ಭರವಸೆಯನ್ನು ಹೊತ್ತು ಸಿದ್ದರಾಮಯ್ಯ ದೆಹಲಿಯ ವಿಮಾನ ಹತ್ತ. ಅಕ್ಷರಶಃ ಅವತ್ತು ಸಿದ್ದರಾಮಯ್ಯನವರು ಹರಕೆಯ ಕುರಿತರ ಡೆಲ್ಲಿ ಫ್ಲೈಟ್ ಹತ್ತಿದ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ. ಅದ್ರ ಜೊತೆಗೆ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಸಣ್ಣ ಸಂಶಯ ಕೂಡ ಇತ್ತು. ಆ ಕಾರಣಕ್ಕಾಗಿ ಅವರು ತಮ್ಮ ಬೆಂಬಲಿಗರಿಗೆ ಹೇಳಿದ್ರು, ಬನ್ನಿ ಹೋಗೋಣ. ಸೊ ಎಲ್ಲರ ಜೊತೆ ಕರ್ನಾಟಕಕ್ಕೆ ಭವನಕ್ಕೆ ಹೋಗಿ ಇಳಿಯುವವರೆಗೂ ಸಿದ್ದರಾಮಯ್ಯನವರಿಗೆ ಇಡೀ ಈ ಒಂದು ಬೆಳವಣಿಗೆಯ ಸೂಕ್ಷ್ಮ ನಿರೀಕ್ಷೆ, ಅವರು ಮುಖ್ಯಮಂತ್ರಿ ಪಟ್ಟವನ್ನ ಅವರು ತ್ಯಾಗ ಮಾಡಬೇಕು ಅನ್ನೋದು ಅವ್ರ ಕಲ್ಪನೆ ಇರಲಿಲ್ಲ. ಅದು ಆದ ಮೇಲೆ KJ ಜಾರ್ಜ್ ಅವರ ಸಂದೇಶ. KJ ಜಾರ್ಜ್ ಅವರು ಬರಬೇಕಾದ್ರೆ ಅವರು ರಾಹುಲ್ ಗಾಂಧಿ ಅವರಿಂದ ಒಂದು ಸಂದೇಶವನ್ನು ತಂದಿದ್ದರು. ರಾಹುಲ್ ಗಾಂಧಿ ಕಳಿಸಿದ ಸಂದೇಶ ಏನಾಗಿತ್ತು ಅಂತಂದರೆ, ನಾವು ಸಿದ್ದರಾಮಯ್ಯನವ್ರನ್ನ ಬದಲಿಸುವುದಿಲ್ಲ, ಆ ಧೈರ್ಯಕ್ಕೆ ಕೈ ಹಾಕಲ್ಲ. ಸೊ ಆ ಮಾತನ್ನು ಹೇಳಿದಾಗ ಸಿದ್ದರಾಮಯ್ಯನವರು ಹೆಚ್ಚು ಹುಮ್ಮಸ್ಸುಗೊಂಡಿದ್ರು. ಅವರು ಇಡೀ ಸಂಪುಟ ಪುನಾರಚನೆಯ ಪ್ಲ್ಯಾನನ್ನು ಸಿದ್ಧಪಡಿಸ್ಕೊಟ್ಟಿದ್ರು. ಯಾರ್ಯಾರನ್ನ ತೆಗೆದುಕೋಬೇಕು, ಯಾರ್ಯಾರನ್ನ ಹೊರಗಿಡಬೇಕು, ಎಲ್ಲವೂ ಸಿದ್ಧವಾಗಿತ್ತು. ಪಟ್ಟಿ ಕೂಡ ಅವರ ಕೈಯಲ್ಲಿತ್ತು. ಈ ಪಟ್ಟಿಯನ್ನು ಹಿಡಿದು ಕರ್ನಾಟಕ ಭವನದಲ್ಲಿ ಇದ್ದಂಥ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರ ಇಂದ ಆಹ್ವಾನ ಬಂತು ಭೇಟಿ ಮಾಡೋದಕ್ಕೆ. ಹೌದು ಸರ್, ಅದು ಹೇಗೆ ಅಂತ ಅಂದರೆ ಅದರ ಹಿಂದೆ ಬೇರೆ ಬೆಳವಣಿಗೆ ಆಗಿ ಹೋಗ್ಬಿಟ್ಟಿತ್ತು. ಅದು ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದಿರಲಿಲ್ಲ. ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿತ್ತೋ ಕಾಂಗ್ರೆಸ್ನಲ್ಲಿ ಗೊತ್ತಿಲ್ಲ. KJ ಜಾರ್ಜ್ ಅವ್ರಿಗೆ ಗೊತ್ತಿತ್ತ? ಇಲ್ಲ, KJ ಜಾರ್ಜ್ ಅವರಿಗೂ ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ. ಅವರಿಗೂ ಕೂಡ ಲೇಟ್ ಆಗಿ ಗೊತ್ತಿತ್ತು. ಅದು ಆದಮೇಲೆ ಮುಂದಿನ ಬೆಳವಣಿಗೆ ಆಯ್ತು ಚರ್ಚೆ. ಎಸ್ ವೀಕ್ಷಕರೇ, ಈಗ ನಮ್ಮ ವೀಕ್ಷಕರು ನೋಡ್ತಾ ಇರೋರಿಗೆ ಈಗ ಮತ್ತೊಮ್ಮೆ ನಾನೀಗ ಅದನ್ನ ಅವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಏನು ಕೊಟ್ರಲ್ಲ, ಈಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆಯ ಅಸಲಿ ಕಾರಣವನ್ನು ನಿಮ್ಮ ಫೋಕಸ್ ಟಿವಿಯಲ್ಲಿ ನಾವು ಬಹಿರಂಗ ಪಡಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, DK ಶಿವಕುಮಾರ್ ಮಾಡಿರೋ ಸ್ಟ್ರಾಟಜಿ ಏನು, ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲೇನಿತ್ತು, ರಾಹುಲ್ ಗಾಂಧಿಯವರು KJ ಜಾರ್ಜ್ ಅವರಿಗೆ ಏನು ಹೇಳಿಬಿಟ್ಟು ಸಿದ್ದರಾಮಯ್ಯನವ್ರನ್ನ ದೆಹಲಿಗೆ ಕರೆಸ್ಕೊಂಡ್ರು, KC ವೇಣುಗೋಪಾಲ್ ಸಿದ್ದರಾಮಯ್ಯನವ್ರಿಗೆ ಕಾಲ್ ಮಾಡಿದಾಗ ಹೇಳಿರುವ ಮಾತೇನು, ದೆಹಲಿಗೆ ಅವ್ರನ್ನ ಇನ್ವೈಟ್ ಮಾಡಿದ್ದು ಯಾವ ಕಾರಣಕ್ಕೆ ಅಂತ KC ವೇಣುಗೋಪಾಲ್ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು. KC ವೇಣುಗೋಪಾಲ್ ಅವರ ಮಾತನ್ನ ನಂಬಿ, ಜೊತೆಗೆ KJ ಜಾರ್ಜ್ ಏನು ರಾಹುಲ್ ಗಾಂಧಿ ಅವರ ಸಂದೇಶವನ್ನು ಹೊತ್ತು ತಂದಿದ್ರಲ್ಲ, KJ ಜಾರ್ಜ್ ಅವರ ಮಾಹಿತಿಯ ಆಧಾರದ ಮೇರೆಗೆ ಸಿದ್ದರಾಮಯ್ಯನವರು ಡೆಲ್ಲಿ ಫ್ಲೈಟ್ ಹತ್ತಲಿಕ್ಕೆ ರೆಡಿ ಆಗ್ತಾರೆ. ಅವ್ರು ಹೋಗುವಾಗ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ, ಸಂಪುಟ ಪುನಾರಚನೆಗೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಪಡಿಬೇಕು ಅನ್ನುವಂಥದ್ದು. ಎಸ್, ಇದು ನಮಗೂ ನಿಮಗೂ ಗೊತ್ತಿರುವಂಥ ವಿಚಾರ ವೀಕ್ಷಕರೇ. ಈಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯ ಅಸಲಿ ಕಹಾನಿಯನ್ನ ಬಿಚ್ಚಿಡ್ತಿದ್ದಾರೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರು. ಎಸ್ ಸರ್. ಎಸ್, ಅದು ಆದ ನಡುವೆ ಹಿಂದ್ಗಡೆ ಒಂದು ಪ್ಲ್ಯಾನ್ ನಡೀತಿತ್ತು, ಒಂದು ಯೋಜನೆ ಇತ್ತು.
ಆ ಯೋಜನೆಯ ಅರಿವು ಸಿದ್ದರಾಮಯ್ಯನವರಿಗೆ ಇರಲಿಲ್ಲ. ಎಸ್, ಅದು ಪ್ರಾರಂಭ ಆದದ್ದು ಯಾವಾಗ ಈ ಕತೆ, ಅದು ನಾವು ಆವಾಗ 2006ಕ್ಕೆ ಹೋಗ್ಬೇಕಾಗತ್ತೆ. ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ ಪ್ರವೇಶ ಮಾಡಿದ್ರು ಅವರು ಪ್ರತಿಪಕ್ಷದ ನಾಯಕರಾದರಲ್ಲ, ಆಗ ಕರ್ನಾಟಕದಿಂದ ಅನಿವಾರ್ಯವಾಗಿ ದೆಹಲಿಗೆ ಹೋದವರು ತಳ್ಳಲ್ಪಟ್ಟವರು ಮಲ್ಲಿಕಾರ್ಜುನ್ ಖರ್ಗೆ. ಅವರಿಗೆ ಬೇಸರ ಆಯ್ತಾ, ಅವರಿಗೆ ನೋವಿತ್ತಾ, ತಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅವರ ತಮ್ಮ ಕನಸಿಗೆ ತಣ್ಣೀರು ಎರಚಲಾಯ್ತು ಅಂತ ಅವ್ರು ಅಂದುಕೊಂಡ್ರ? ವಿ ಡೋಂಟ್ ನೋ. ಆದರೆ ದೆಹಲಿಗೆ ಹೋದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸೋನಿಯಾ ಕುಟುಂಬದ ಆಪ್ತರು. ಅವರು ತಮ್ಮ ಶಕ್ತಿಯನ್ನು ಪ್ರಭಾವವನ್ನು ಬೆಳೆಸಿಕೊಳ್ತಾ ಇದ್ದವರು ಒಳಗಡೆ ಅವರ ಮನಸ್ಸಿನಲ್ಲಿ ಇತ್ತಲ್ಲ, ಅದನ್ನು ಮರೆತಿರಲಿಲ್ಲ ಅಂತ ಅನ್ಸುತ್ತೆ. ಹೌದು. ಸೊ ಇದು ಆಗಿದ್ದೇನೋ ಅಂತಂದ್ರೆ, ಸುಮಾರು 6-8 ತಿಂಗಳಿನಿಂದ ಸತತವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡ್ತಿದ್ರು, ಅಧಿಕಾರ ಹಂಚಿಕೆಯ ಪ್ರಶ್ನೆಯನ್ನ ಎತ್ತಾ ಇದ್ರು, ಇದು ಆಗಬೇಕು ಅಂತಿದ್ರು. ಸೊ DK ಅವರ ಈ ಬೇಡಿಕೆಗೆ ಇಲ್ಲ ಸರ್, ಏನಂದ್ರೆ DK ಶಿವಕುಮಾರ್ ಸ್ಟ್ರಾಟಜಿಲಿ ವರ್ಕ್ ಆಯಿತು ಸರ್. ಯಾವ ರೀತಿ ಅಂತಂದ್ರೆ ನಿಜವಾಗ್ಲೂ ಟ್ರಬಲ್ ಶೂಟರ್, ಯಾವ ರೀತಿ ಅವರು ಸಂಘಟನಾ ಚತುರ ಅಂತ ಹೇಳ್ತಾರಲ್ಲ, ಅವ್ರು ಯಾವ ರೀತಿ ಆ ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡ್ರು ನೋಡಿ. ಒಂದು ಕಡೆ ಸೋನಿಯಾ ಗಾಂಧಿ ಅವರು ವಿಶ್ವಾಸ, ಮತ್ತೊಂದು ಕಡೆ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ ವಿಶ್ವಾಸ, ಜೊತೆಗೆ ವ್ಯವಹಾರ, ಜೊತೆಗೆ ರಾಹುಲ್ ಗಾಂಧಿ ಅವ್ರನ್ನ ಯಾವ ಹಂತದಲ್ಲಿ ಯಾರಿಂದ ಕಟ್ಟೆ ಹಾಕಿಸ್ಬೇಕು ಅನ್ನೋದನ್ನು ಕಟ್ಟಿ ಹಾಕಿಸೋದು, ಜೊತೆಗೆ ಸಿದ್ದರಾಮಯ್ಯನವರ ಬಲಗೈ ಬಂಟನ್ ಅಂತಿದ್ದಂಥ ನಾಯಕರನ್ನ ಇಲ್ಲಿ ಕರ್ನಾಟಕದಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇತರೆ ನಾಯಕರನ್ನೆಲ್ಲರನ್ನ ಅವ್ರು ವಿಶ್ವಾಸಕ್ಕೆ ಪಡೆದುಕೊಂಡ ರೀತಿ ಸಿದ್ದರಾಮಯ್ಯನವರು ಏಕಾಂಗಿ ಆಗೋ ಥರ ಮಾಡಿಬಿಟ್ರು ಅಂತ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅನ್ನೋದು ಒಂದಾದರೆ, ಅದಕ್ಕಿಂತ ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಥಿತಿ ಹೇಗಿತ್ತು ಅದು ಬಹಳ ಮುಖ್ಯವಾದ್ದು. ಕರೆಕ್ಟ್. ಸೊ ಕಾಂಗ್ರೆಸ್ ಹೈಕಮಾಂಡ್ನ ಆ ಸಂದರ್ಭದ ಮನಸ್ಥಿತಿ ಸರ್, ಅದು ರಾಹುಲ್ ಗಾಂಧಿ ಅವರ ಮನಸ್ಥಿತಿ ಆಗಿತ್ತು. ಇಡೀ ಕಾಂಗ್ರೆಸ್ ಏನಿದೆ ಅದು ಅಹಿಂದ ರಾಜಕಾರಣದ ಮೇಲೆ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಬೇಕು ಅಂತ ಅಂದ್ಕೊಂಡು. ಕರೆಕ್ಟ್. ಅಲ್ಲ, ಡಿಪೆಂಡ್ ಆಗಬೇಕಾಗಿ. ಹೌದು. ಸೊ ಆದ್ರಿಂದ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸುವ ಬಗ್ಗೆ ರಾಹುಲ್ ಗಾಂಧಿಯ ಮನಸ್ಸಿನಲ್ಲಿ ಪೂರಕವಾದ ವಾತಾವರಣ ಅಥವಾ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ DK ಅವರ ಬಗ್ಗೆ ಖರ್ಗೆ ಅವರಿಗೆ ಒಂದು ಸಿಂಪತಿ ಇತ್ತು. ಅದು DK ಅವರ ಬಗ್ಗೆ ಖರ್ಗೆಗಿರುವ ಸಿಂಪತಿಯನ್ನ ಅಥವಾ ಸಿದ್ದರಾಮಯ್ಯನವರ ಬಗ್ಗೆ ಖರ್ಗೆಗಿರುವಂತಹ ಹತಾಶ ಭಾವನೆನ. ಸೊ ಎರಡು ಇದೆ, ಇದರಲ್ಲಿ ಎರಡು ಮಿಕ್ಸ್ ಇದೆ. ನೀವು ಹೇಳಿದ್ರಲ್ಲ, ಎರಡು ಮಿಕ್ಸ್ ಹೇಗಿದೆ ಅಂತ ಅಂದರೆ, ಒಂದು ಖರ್ಗೆ ಅವರಿಗೆ ತಮ್ಮ ಅವಕಾಶವನ್ನ ಸಿದ್ದರಾಮಯ್ಯ ಬರುವುದರಿಂದ ತಪ್ಪಿಸಲಾಯಿತು ಅನ್ನುವ ಅನ್ನೋದು. ಎರಡನೇದಾಗಿ DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ, ಪಕ್ಷದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಅವರಿಗೆ ಫಲ ಇಲ್ದಿದ್ರೆ ಹಾಗೆ ಐ ಶುಡ್ ಸಿಂಪತೈಸ್ ವಿತ್ ಹಿಮ್, ನನಗೆ ಅನ್ಯಾಯ ಆದ್ದು DKಗೂ ಆಗಬಾರದು. ಸೊ ಹಿ ವಾಸ್ ಥಿಂಕಿಂಗ್ ಲೈನ್. ಆದರೆ ಹೇಗೆ, ಹೌ ಟು ಕನ್ವಿನ್ಸ್ ರಾಹುಲ್ ಗಾಂಧಿ ಅವರ ಜೊತೆ ಒಂದಕ್ಕಿಂತ ಹೆಚ್ಚು ಬಾರಿ ಖರ್ಗೆ ಅವರು ಮಾತನಾಡ್ತಾರೆ ಕರ್ನಾಟಕ. ಆದರೆ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಹೇಳೋದು, ನೀವೇನು ಒಪ್ಪಂದ ಮಾಡ್ಕೊಂಡಿದ್ರೆ ಅದು ಇದು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನಾನು ಇದರ ಪಾಲುದಾರನೋ ಪಾರ್ಟಿನೋ ಅಲ್ಲ. ಆದ್ರಿಂದ ನಾನು ಈ ಬಗ್ಗೆ ಐ ಆಮ್ ನಾಟ್ ಇನ್ ಫೇವರ್ ಆಫ್ ಚೇಂಜಿಂಗ್ ದ ಲೀಡರ್ಶಿಪ್ ಇನ್ ಕರ್ನಾಟಕ. ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತಹ ಸ್ಪಷ್ಟವಾದ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಎಸ್ ವೀಕ್ಷಕರೇ, ಇದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಕರ್ನಾಟಕದಲ್ಲಿ ಯಾವ ಕಾರಣಕ್ಕಾಯಿತು, ಸಿದ್ದರಾಮಯ್ಯ ಯಾಕೆ ಸೈಲೆಂಟ್ ಆಗಿ ಸುಮ್ಮನೆ ಕೂತ್ಬಿಟ್ರು ರಾಜೀನಾಮೆ ಕೊಟ್ಟು ಅನ್ನೋದು ಇನ್ನೂ ಹೊರಗೆ ಬಂದಿರಲಿಲ್ಲ. ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗಿಲ್ಲ ಜನರಿಗೆ. ಆ ಕಾರಣವನ್ನು ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಏನೇನಾಯಿತು ದೆಹಲಿಯಲ್ಲಿ ಅಂದು, ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರು ಹೋದರು, ರಾಹುಲ್ ಗಾಂಧಿ ಏನು ಹೇಳಿದರು, ಸಿದ್ದರಾಮಯ್ಯನವರು ಯಾಕೆ ಒಪ್ಕೊಂಡ್ರು. ಎಸ್, ಇಲ್ಲಿ ಇರುವಂಥ 4-5 ಪಾತ್ರಗಳು. ಅಫ್ಕೋರ್ಸ್ DK ಶಿವಕುಮಾರ್ ಹೇಳಿದ್ರು ಇದು 6 ಜನರ ನಡುವಿನ ವ್ಯವಹಾರ ಅನ್ನುವಂಥದ್ದು. ಯಾರು ಹಾಗಾದರೆ ಆ 6 ಜನ? ಆ 6 ಜನ ವ್ಯವಹಾರದಲ್ಲಿ ರಾಹುಲ್ ಗಾಂಧಿಯವರು ಇರಲೇ ಇಲ್ಲ. ರಾಹುಲ್ ಗಾಂಧಿಯವ್ರನ್ನ ಹೊರಗಿಟ್ಟು ಇವರು ಮಾಡ್ಕೊಂಡಿರೋ 6 ಜನರ ವ್ಯವಹಾರ. ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಅವರಾಗಿರ್ಬೋದು, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಈ 6 ಜನರ ನಡುವಿನ ವ್ಯವಹಾರ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರಲಿಲ್ಲ. ಹಾಗಾದರೆ ಈ 6 ಜನರ
ನಡುವಿನ ವ್ಯವಹಾರಕ್ಕೆ ರಾಹುಲ್ ಗಾಂಧಿ ಅವರು ಅಂತಿಮ ಮುದ್ರೆಯನ್ನು ಒತ್ತಿದ್ದು ಹೇಗೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಶಶಿಧರ್ ಭಟ್ ಇವಾಗ ಹೇಳ್ತಾ ಇದ್ದಾರೆ. ಎಸ್ ನೋ, ಇದು ಈ ಸ್ಥಿತಿಯಲ್ಲಿ ಯು ಸಿ ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಅ ಶ್ರೂಡ್ ಪೊಲಿಟಿಷಿಯನ್. ಅವರು ಈ ದೇಶದ ರಾಜಕಾರಣವನ್ನು ನೋಡಿಬಿಟ್ಟಿದ್ದಾರೆ. ಅವ್ರಿಗೆ ಕೀಲಿಕ ಎಲ್ಲಿದೆ ಅನ್ನೋದು ಖರ್ಗೆ ಅವರಿಗೆ ಗೊತ್ತಿತ್ತು. ದೇಶದ ರಾಜಕಾರಣಕ್ಕಿಂತ ಕಾಂಗ್ರೆಸ್ನ ಕೀಲಿಕೆ ಎಲ್ಲಿದೆ ಅನ್ನೋದು ಇದು ಕಾಂಗ್ರೆಸ್ಸು ಏನಿದೆ, ಈ ಒಂದು ಮುಖ್ಯಮಂತ್ರಿಯ ಬದಲಾವಣೆ ಅಥವಾ ಅಧಿಕಾರದ ಹಂಚಿಕೆ ತೀರ್ಮಾನ ಏನಿದೆ, ಆ ತೀರ್ಮಾನವನ್ನು ಅಲ್ಟಿಮೇಟ್ಲಿ ಯಾರು ತಗೋಬೇಕು, ಯಾರ ಮೂಲಕ ರಾಹುಲ್ ಗಾಂಧಿ ಅವರ ಮನಸ್ಸನ್ನ ಬದಲಿಸಬೇಕು ಅನ್ನೋದು ಕರೆಕ್ಟ್. ಸೊ ಇದನ್ನ ಅವರು ಒಂದು ಪ್ಲಾನ್ ಮಾಡ್ತಾರೆ. ಖರ್ಗೆಜಿ ಅವರು ಒಂದು ಪ್ಲಾನ್ ಮಾಡಿಬಿಟ್ಟು ಸೋನಿಯಾ ಅವ್ರ ಹತ್ರ ಏನು ಹೇಳಬೇಕು ಅಂತ. ಸೊ ಒಂದು ಸಭೆ ನಡೆಯುತ್ತೆ ಸೋನಿಯಾ ಗಾಂಧಿದು ಮತ್ತು ಖರ್ಗೆ ಅವರದ್ದು. ಆ ಸಭೆಯಲ್ಲಿ ಅವರು ಇಡೀ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಮಾತ್ರ ಅಲ್ಲ, ದೇಶದ ರಾಜಕೀಯ ಬೆಳವಣಿಗೆಯನ್ನು ಪ್ರಸ್ತಾಪ ಮಾಡ್ತಾರೆ. ಹೌದು, ಮಾಡಿಬಿಟ್ಟು ಸೊ ರಾಜಸ್ಥಾನದಲ್ಲಿ ಏನಾಯ್ತು, ಮಧ್ಯಪ್ರದೇಶದಲ್ಲಿ ಏನಾಯ್ತು, ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿರುವುದರಿಂದ ಸೊ ಕಾಂಗ್ರೆಸ್ ಪಕ್ಷದ ಮೇಲಿನ ನಂಬಿಕೆ ಹೇಗೆ ಕಡಿಮೆ ಆಗ್ತಾ ಇದೆ. ಸೊ ಯಾರ್ಯಾರು ನಾಯಕರುಗಳಿದ್ದಾರೆ ಅವರು ಹೈಕಮಾಂಡ್ ಕೊಟ್ಟ ಮಾತಿನ ಪ್ರಶ್ನೆ ಬಂದರೆ ಹೈಕಮಾಂಡನ್ನು ನಂಬದಿರುವ ವಾತಾವರಣ ಬಂದಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್. ಅದನ್ನು ಹೇಳಿಬಿಟ್ಟು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರ ಪ್ರಕರಣವನ್ನು ಅವರು ನೆನಪಿಸ್ತಾರೆ. ಕೊನೆಯವರೆಗೆ ಅಶೋಕ್ ಗೆಹ್ಲೋಟ್ ಬಿಡದೆ ಇರೋದ್ರಿಂದ ಏನಾಯ್ತು ಕಾಂಗ್ರೆಸ್ ಸರ್ವನಾಶ ಆಯ್ತು ಹೇಳ್ತಾರೆ. ಅದರಂತೆ ಇಸಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಕಾರಣದಿಂದ ಏನಾಯ್ತು ಅನ್ನೋದು ಹೇಳ್ತಾರೆ. ಅದರಿಂದ ಈಗ ನಾವು ತಕ್ಷಣ ನಮ್ಮ ಕ್ರೆಡಿಬಿಲಿಟಿಯನ್ನು ನಾವು ಹೆಚ್ಚಿಸಬೇಕಾಗಿದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಮಾತನ್ನು ನಡೆಸುತ್ತೆ ಅನ್ನುವ ಸಂದೇಶವನ್ನು ನಾವು ಕೊಡಬೇಕಾದ ಅನಿವಾರ್ಯ ಇದೆ. ಹಾಗಾದ್ರೆ ಸರ್ ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅದ ಮಾತು ಯಾವ ರೀತಿ ಇತ್ತು ಅಂತ ಸಿದ್ದರಾಮಯ್ಯ ಏನು ಹೇಳಿದ್ರು ಡಿಫ್ರೆಂಟ್ ಇಶ್ಯೂ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕಳೆದುಕೊಂಡಂತಹ ನಂಬಿಕೆಯನ್ನ ಕರ್ನಾಟಕದಲ್ಲಿ ಯಾವ ರೀತಿ ಪುನಃ ಮತ್ತೆ ಗಳಿಸಬಹುದು ಅನ್ನೋದಕ್ಕೆ ಅದಕ್ಕೆ ಅವರು ಖರ್ಗೆ ಅವರು, ನಾನು ಒಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ನಾನು ಕೊಟ್ಟ ಮಾತು ಏನಿದೆ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತು. ಕರೆಕ್ಟ್. ಆದ್ರಿಂದ ನಾನು ಏನು ಹೇಳ್ತಾನೋ ಅದು ಆಗದೇ ಇದ್ರೆ ಪಕ್ಷದ ಕ್ರೆಡಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಇತಿಹಾಸ ಏನಿದೆ ಇದನ್ನು ಬದಲಿಸುವ ಕೆಲಸ ಮಾಡಬೇಕು. ಈ ಕಾಂಗ್ರೆಸ್ಸು ರಿಜ್ಯೂನೇಟ್ ಆಗ್ತಾ ಇದೆ, ಬೇರೆ ಬೇರೆ ಕೇರಳದಲ್ಲಿ ಬಂದಿದ್ದೀವಿ, ಇನ್ನೊಂದಾಗಿದ್ದೀವಿ, ಹೌದು ಸೊ ಅನ್ನುವ ಮಾತನ್ನ ಅವ್ರು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಹೇಳಿದಾಗ ಅವಾಗ ಎಂಟ್ರಿ ತೆಗೆದುಕೊಳ್ಳುವವರು ಸನ್ಮಾನ್ಯ ವೇಣುಗೋಪಾಲ್ ಅವರು. ವೇಣುಗೋಪಾಲ್ ಇನ್ನೊಂದು ರೀತಿ ಆಲೋಚನೆ ಮಾಡ್ತಾರೆ. ಅವರು ಏನು ಅಂದರೆ, ಕೇರಳದಲ್ಲೂ ಕೂಡ ಅಧಿಕಾರ ಹಂಚಿಕೆಯ ಪ್ರಶ್ನೆ ಬಂದರೆ ನನಗೆ ಚಾನ್ಸ್ ಬರ್ಬೋದು. ಸೊ ಕರ್ನಾಟಕದಲ್ಲಿ ಏನಾದರೂ ಅಧಿಕಾರ ಹಂಚಿಕೆ ಅಲ್ಲ. ಇಲ್ಲಿ ಕೆ.ಸಿ. ವೇಣುಗೋಪಾಲ್ ಸರ್, ಈಗ ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಲಿಕ್ಕೆ ಕೆ.ಸಿ. ವೇಣುಗೋಪಾಲ್ನವ್ರನ್ನ ತಪ್ಪಿಸಿ ವಿ.ಡಿ. ಸತೀಶನ್ ಕೇರಳದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಇತ್ತು. ಅನುಮಾನ ಎಲ್ಲ ಇತ್ತು. ಅಲ್ಲಿ ಯಾಕೆ ಅವ್ರು ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ? ಅಲ್ಲಲ್ಲ, ಅವ್ರು ಯೋಚನೆ ಮಾಡಿದ್ದು, ಕೆ.ಸಿ. ವೇಣುಗೋಪಾಲ್ ಯೋಚನೆ ಮಾಡಿದ್ದು, ಅವರ ಕನಸಿದೆಯಲ್ಲ ಒಂದೆಲ್ಲ ಒಂದಿನ ಕೇರಳದಲ್ಲಿ ನೆರವೇರಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ. ಆವಾಗ ಅಂದ್ರೆ ಎಸ್, ಡಿ.ಕೆ. ಅಡ್ಗಾಲ್ ಮಾತ್ರ ಹಾಕೋದಲ್ಲ, ಕರ್ನಾಟಕದಲ್ಲಿ ನಾವ್ ಏನ್ ಮಾಡಿದೀವಿ ಎರಡೂವರೆ ವರ್ಷ ಅದನ್ನ ಕೇರಳದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳ್ಬೋದು. ಕರೆಕ್ಟ್ ಅಲ್ವಾ? ಇಟ್ ವಿಲ್ ಬಿ ಬಿಕಮ್ ದ ಪ್ರೆಸಿಡೆಂಟ್. ಹೌದು, ಇದು ಒಂದು ಈ ರೀತಿ ಮಾಡಿದೀವಿ, ಇಲ್ಲೂ ಈ ರೀತಿ ಮಾಡೋಣ, ಒಂದು ಫೌಂಡೇಶನ್ ಹಾಕಿಟ್ರು. ಎಸ್ ಎಸ್, ಈಸ್ ಆಲ್ಸೋ ಶ್ರೂಡ್ ಪೊಲಿಟಿಷಿಯನ್. ದೂರದೃಷ್ಟಿ. ಸೊ ಖರ್ಗೆಯವರು ಮತ್ತು ವೇಣುಗೋಪಾಲ್ ಒಂದೇ ರೀತಿಯ ಒಂದು ಮನಸ್ಥಿತಿಗೆ ಬಂದು ಅವರು ಎಲ್ಲವನ್ನ ವಿವರಿಸಿದ್ದು ಸೋನಿಯಾ ಗಾಂಧಿ ಅವರಿಗೆ. ಈ ಎಲ್ಲ ಪಿಕ್ಚರ್ಗಳಲ್ಲಿ ಏನಂದ್ರೆ ವೀಕ್ಷಕರೇ, ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಿದ್ರು, ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ ನಾನು ಕೇಳ್ತೀನಿ, ಅವ್ರು ಬಿಟ್ಕೊಡಂದ್ರೆ ಬಿಟ್ಕೊಡ್ತೀನಿ, ಕಂಟಿನ್ಯೂ ಆಗಂದ್ರೆ ಕಂಟಿನ್ಯೂ ಆಗ್ತೀನಿ ಅಂತ ಮಾಧ್ಯಮಗಳ ಎದುರಿಗೂ ಕೂಡ ರಾಹುಲ್ ಗಾಂಧಿ ಅವರ ಮೇಲೇನೆ ಸಿದ್ದರಾಮಯ್ಯನವರು ಹಾಕ್ತಿದ್ರು. ಸಿದ್ದರಾಮಯ್ಯನವರು ಆಲ್ರೆಡಿ ಮಾಧ್ಯಮಗಳ ಎದುರಿಗೆ ಮಾತು ಕೊಟ್ಬಿಟ್ಟಿದ್ರು, ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಕೇಳ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ಪ್ಲಾನ್ ಮಾಡಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವ್ರನ್ನ ಹೊರತುಪಡಿಸಿ ಒಂದು ಅಖಾಡವನ್ನು ರೆಡಿ ಮಾಡ್ಕೊಳ್ತಾರೆ. ಅಖಾಡವನ್ನು ರೆಡಿ ಮಾಡಿಕೊಂಡು ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆ ವಿಷಯವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ಇಷ್ಟೆಲ್ಲ ನಡೆದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಬೆಳವಣಿಗೆಗಳು ಗೊತ್ತೇ ಇರಲಿಲ್ಲ. ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ, ರಾಹುಲ್ ಗಾಂಧಿ ನನ್ನ ಕೈ ಬಿಡಲ್ಲ, ನನ್ನನ್ನೇ ಮುಂದುವರಿಸ್ತಾರೆ, ಯಾರ್ಯಾರು ಸಚಿವರನ್ನ ಕಂಟಿನ್ಯೂ ಮಾಡೋಣ, ಯಾರ್ಯಾರನ್ನ ತೆಗೆದಾಕೋಣ, ಯಾರ್ಯಾರನ್ನ ಹೊಸ ಮುಖಗಳನ್ನು ತೆಗೆದುಕೊಳ್ಳೋಣ ಅನ್ನೋದು ಒಂದೇ ಅವ್ರ ಮೈಂಡಲ್ಲಿ ಇತ್ತು. ಬಿಟ್ಟರೆ ಅಧಿಕಾರವನ್ನು ಬಿಟ್ಟು ಕೊಡುವಂಥ ಸಂದರ್ಭ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಅಂದ್ಕೊಂಡಿರಲಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರು ದೆಹಲಿ ಫ್ಲೈಟ್ ಹತ್ತಾರೆ.
ದೆಹಲಿ ಫ್ಲೈಟ್ ಹತ್ತುವಾಗ ಸಿದ್ದರಾಮಯ್ಯನವ್ರಿಗೆ ಯಾಕೋ ಒಂದು ರೀತಿ ಅವನ್ ಸಿಕ್ಸ್ ಸೆನ್ಸ್ ಹೇಳುತ್ತೆ ಅನ್ನೋಂಥದ್ದು ಏನೋ ಇರುತ್ತಲ್ಲ, ಅಂತರಾತ್ಮ ಏನೋ ಹೇಳುತ್ತೆ ಅನ್ನೋಂಥದ್ದು ಇರುತ್ತಲ್ಲ, ಎಲ್ಲ ಮನಸ್ಸಿನಲ್ಲಿ ಒಂದು ದುಗುಡ ಅನ್ನೋದುಂಟಾಗಿ ಅವರ ಎಲ್ಲ ಬೆಂಬಲಿಗ ಸಚಿವರಿಗೂ ಕೂಡ ದೆಹಲಿಗೆ ಬನ್ನಿ ನಾಳೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ದೆಹಲಿಗೆ ಹೋಗಿದ್ದು ಏಕಾಂಗಿ ಟಗರು ಸಿದ್ದರಾಮಯ್ಯ ಮಾತ್ರ, ಅವ್ರ ಜೊತೆಗೆ ಯಾವ ಸಚಿವರು ಅವತ್ತು ಹೋಗಿರಲಿಲ್ಲ. ನೋಡಿ, ನಂತರ ಅದಾದ ಮೇಲೆ ಅವರು ಕರ್ನಾಟಕ ಭವನದಿಂದ ಹೊರಟು ರಾಹುಲ್ ಗಾಂಧಿ ಅವ್ರನ್ನ ನೋಡೋದಕ್ಕೆ ಹೋಗ್ತಾರಲ್ಲ, ಅದಕ್ಕೂ ಮೊದಲು ಸೋನಿಯಾ ಗಾಂಧಿಯವರು ರಾಹುಲ್ಗೆ ಕನ್ವಿನ್ಸ್ ಮಾಡ್ತಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದ ಕ್ರೆಡಿಬಿಲಿಟಿಯನ್ನು ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ, ಇವರು ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನೋದು. ದೆನ್ ಅವಾಗ ರಾಹುಲ್ ಗಾಂಧಿ ಹೇಳ್ತಾರಂತೆ, ಎಸ್ ಹಾಗಿದ್ರೆ ಅವ್ರಿಗೆ ಗೌರವಪೂರ್ವಕವಾಗಿ ನಡೆಸ್ಕೋಬೇಕು ಸಿದ್ದರಾಮಯ್ಯನ, ನಾವು ಅಗೌರವಪೂರ್ವಕವಾಗಿ ಅಲ್ಲ, ಅವರ ಹತ್ರ ಒಂದು ರೀತಿ ಮನವಿ ಮಾಡುವ ರೀತಿಯಲ್ಲೇ ಹೇಳೋಣ ಅನ್ನುವ ಮಾತನ್ನು. ಕರೆಕ್ಟ್. ಸೊ ಅಲ್ಟಿಮೇಟ್ಲಿ ರಾಹುಲ್ ಅಗ್ರೀಸ್. ಅವರು ಒಪ್ಪುಕೊಂಡ ಮೇಲೆ ಸಿದ್ದರಾಮಯ್ಯ ಕರ್ನಾಟಕ ಭವನದಿಂದ ಹೊರಡ್ತಾರೆ. ಹೊರಟ ತಕ್ಷಣ ರಾಹುಲ್ ಅವರನ್ನ ಭೇಟಿ ಮಾಡೋ ವರೆಗೂ ಅವರಿಗೆ ಮಾಹಿತಿನೇ ಇರಲಿಲ್ಲ. ರಾಹುಲ್ ಹೇಳ್ತಾರೆ, ನಾನು ಪಾಲುದಾರದ ಆಗದೆ ಇರಬಹುದು, ಬಟ್ ಖರ್ಗೆ ಅವರಾಗಲಿ ಇನ್ನೊಬ್ಬರಲ್ಲಿ ಪಕ್ಷದ ವತಿಯಿಂದ ಕೊಟ್ಟ ಮಾತನ್ನು ನಡೆಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ, ಆದ್ದರಿಂದ ದಯವಿಟ್ಟು ತಾವು ರಾಜೀನಾಮೆಗೆ ತಯಾರಾಗಿ. ಇಟ್ ವಾಸ್ ಎ ಶಾಕಿಂಗ್ ಟು ಸಿದ್ದರಾಮಯ್ಯ. ಇಟ್ ವಾಸ್ ಅ ಬಿಗ್ ಶಾಕ್. ಹೌದು ಸರ್, ಯಾಕಂದ್ರೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗೆ ನೀನು ಅಧ್ಯಕ್ಷ ಏನೋ ಪಂಚಾಯತ್ ಸದಸ್ಯನ ಸ್ಥಾನ ಬಿಟ್ಬಿಡಪ್ಪ ಅಂತ ಶಾಕ್ ಆಗಿರುತ್ತೆ. ಅಂಥದ್ರಲ್ಲಿ 8 ವರ್ಷ 8 ದಿನಗಳ ಕಾಲ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ 3 ವರ್ಷವನ್ನು ಪೂರೈಸಿ ಸಂಭ್ರಮವನ್ನು ಆಚರಿಸಿ ದೆಹಲಿಗೆ ಹೋದಂಥ ಸಿದ್ದರಾಮಯ್ಯನವರಿಗೆ ಯಾವುದೇ ಒಂದು ಸಣ್ಣ ಸುಳಿವನ್ನೂ ಕೊಡದೆ ತೆರೆಮರೆಯಲ್ಲಿ ಇಷ್ಟೆಲ್ಲ ಪ್ಲಾನ್ ಅನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರ ಕಿವಿಗೆ ರಾಹುಲ್ ಗಾಂಧಿ ಅವರ ಬಾಯಿಂದ ಹೇಳಿಸ್ತಾರೆ ಅಂದ್ರೆ ಇದು ಸಣ್ಣ ಗೇಮ್ ಆಗಿದೆ, ಅಲ್ವೇ ಇಲ್ಲ. ಹೌದು. ಸೊ ಸಿದ್ದರಾಮಯ್ಯ ಇಟ್ ವಾಸ್ ಅ ಶಾಕಿಂಗ್ ಟು ಹಿಮ್. ಹೌದು. ತಕ್ಷಣ ಅವ್ರು ಹೇಳ್ತಾರೆ, ನಾನು ನನ್ನ ಬೆಂಬಲಿಗರ ಜೊತೆ ಮಾತಾಡ್ತೀನಿ, ಸಚಿವರಿದ್ದಾರೆ, ಮಾತಾಡಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಅನ್ನುವ ಮಾತನ್ನ ಹೇಳಿದ ಸಿದ್ದರಾಮಯ್ಯ ವಾಪಸ್ ಬರ್ತಾರೆ. ಆವಾಗ ಅವರು ಮುಂದಿನ ಸ್ಟ್ರಾಟಜಿ ಬಗ್ಗೆ ಆಲೋಚನೆ ಮಾಡ್ತಾರೆ. ಎಸ್ ಸರ್, ಇಲ್ಲಿ ನನಗೆ ಕಾಡ್ತಿರೋಂಥ ಪ್ರಶ್ನೆ ಏನಂದರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಅವರ ಒಂದು ಏನಂದರೆ ದೂರದೃಷ್ಟಿ ಆಗಿರ್ಬೋದು, ಆ ಮನುಷ್ಯ ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಯಾವ ರೀತಿ ಇಲ್ಲಿ ನಂಗೆ ಕಾಣ್ತಾ ಇದೆ ಅಂದರೆ, ಮುಂದೆ ಹೈಕಮಾಂಡ್ ಲೆವೆಲ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಒಪ್ಸೋದು ಒಂದು ರೀತಿ, ಅದಾದ ಮೇಲೆ ರಾಜೀನಾಮೆಯ ನಂತರ ಬೇರೆ ಬೆಳವಣಿಗೆಗಳಾಗಲೇಬಾರ್ದು, ಸಿದ್ದರಾಮಯ್ಯನ ಫಾಲೋವರ್ಸ್ ಯಾರು ಕೂಡ ಸಿದ್ದರಾಮಯ್ಯನವ್ರಿಗೆ ಅಷ್ಟು ಬೆಂಬಲವಾಗಿ ನಿಲ್ಬಾರ್ದು ಅನ್ನೋದನ್ನು ಇವರು ಮೊದಲೇ ಪ್ಲಾನ್ ಮಾಡಿ ಕಟ್ ಮಾಡಿದ್ರು. ಆದರೂ ಕೂಡ ಕರ್ನಾಟಕ ಭವನದಲ್ಲಿ ಸೋರ್ಸ್ ಪ್ರಕಾರ ಸಿದ್ದರಾಮಯ್ಯನವ್ರ ಜೊತೆ ಇದ್ದಂಥ ಸಚಿವರೆಲ್ಲ ಅವ್ರ ಜೊತೆಗೆ ಇದ್ದರು. ಆವಾಗ ಅವರು ಚರ್ಚೆ ಮಾಡೋದು ಏನು ಅಂದರೆ, ಸಿದ್ದರಾಮಯ್ಯ 2 ರೀತಿ ಯೋಚನೆ ಮಾಡ್ತಾರೆ. ಒಂದು, ಫಸ್ಟ್ ಥಿಂಗ್ ಈಸ್ ಶಾಸಕರ ಸಹಿ ಸಂಗ್ರಹಣ ಮಾಡೋಣ, ಯಾರಿಗೆ ಎಷ್ಟು ಬೆಂಬಲ ಇದೆ, ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಾನು ಬಿಡುವುದು ಅನಿವಾರ್ಯ ಆದರೆ ಡಾಕ್ಟರ್ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಕೂತ್ಕೊಳ್ಳೋಣ, ಅದಕ್ಕೆ ಚೇಂಜ್ ಮಾಡೋದು, ಪಟ್ಟು ಹಿಡಿದು ಕೂತ್ಕೊಳ್ಳೋಣ. ಅಷ್ಟೊತ್ತಿಗೆ ಸೋನಿಯಾ ಅವರ ಮನೆಯಿಂದ ಜಾರ್ಜ್ ಅವರಿಗೆ ಆಹ್ವಾನ ಬರುತ್ತೆ. KJ ಜಾರ್ಜ್ ಅವರು ಯೂಶ್ವಲಿ ಸೋನಿಯಾ ಕುಟುಂಬದ ಆಪ್ತರು ಬಹಳ ಕಾಲದಿಂದ. ಅವರು ಹೋದ ತಕ್ಷಣ ಆ ಮಾಹಿತಿ ಹೀಗೆ ಮಾಡಬಹುದು ಅನ್ನೋ ಮಾಹಿತಿ 10 ಜನಪದಕ್ಕೆ ತಲುಪಿರುತ್ತೆ. ಸೊ ಆವಾಗ ಸೋನಿಯಾ ಮತ್ತು ರಾಹುಲ್ ಹೇಳ್ತಾರೆ, ಹೇಳಿ ಸಿದ್ದರಾಮಯ್ಯನವರು ಕನ್ವಿನ್ಸಿ, ನಾವು ಗೌರವದಿಂದ ನಡೆಸ್ಕೋತೀವಿ, ಇದೆಲ್ಲ ಬೇಡ, ಸಹಿ ಸಂಗ್ರಹಣೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಬೇಡ, ಬೇರೆ ರೀತಿಯ ಅರ್ಥಗಳಿಗೆ. ಆದರೆ ಒಂದು ಎಶ್ಯೂರೆನ್ಸ್ ಕೊಡಿ ಅವರಿಗೆ, ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಟ್ಟಿದ್ದಕ್ಕೆ ಇಸಿ ಪ್ರತಿಫಲವಾಗಿ ಅವ್ರು ಏನು ಹೇಳ್ತಾರೆ, ವಿಲ್ ರೆಡಿ ಟು ಡೂ ಇಟ್. ಸಚಿವ ಸಂಪುಟದಲ್ಲಿ ಅವ್ರ ಜನ ಬೇಕೋ, ನೋ ಪ್ರಾಬ್ಲಮ್. ಅಥವಾ ನ್ಯಾಷನಲ್ ಪಾಲಿಟಿಕ್ಸ್ ಇದ್ರ ನಡುವೆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರನ್ನ ಕರೆಸ್ಕೊಳ್ಳೋದಕ್ಕಿಂತ ಮೊದಲನೇ ಯತೀಂದ್ರ ಸಿದ್ದರಾಮಯ್ಯ ಮಾಡಿದಾರ ಎನ್ನಲಾದಂಥ ಕೆಲವೊಂದು ವ್ಯವಹಾರಗಳ ಮಾಹಿತಿಗಳು ಹೈಕಮಾಂಡ್ ಗಮನಕ್ಕೆ ಇದೆ. ಅದನ್ನ ಕನ್ಫರ್ಮ್ ಗೊತ್ತಿಲ್ಲ ನನಗೆ. ಸೊ ಈಗ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಇದು ಕನ್ಫರ್ಮ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಆದ್ರೆ ಯತೀಂದ್ರದ್ದು ಆ ವಾದ ಕೂಡ ಇದೆ. ಯತೀಂದ್ರ ಹಾಗಾಗಿಯೇ ಸಿದ್ದರಾಮಯ್ಯನವರು ಸೈಲೆಂಟ್ ಆದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಆದ್ರೆ ಅಲ್ಲಾದ ಬೆಳವಣಿಗೆ ಜಾರ್ಜ್ ಅವರು ಮಾತನಾಡಿ ವಾಪಸ್ ಬಂದು ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ, ನೋಡಿ ಸರ್, ಇನ್ನು ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಸಹಿ ಸಂಗ್ರಹಣೆ ಎಲ್ಲ ಕೂಡುದು ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಈ ಸಹಿ ಸಂಗ್ರಹಣೆ ಬೇಡ, ನೀವು ಗೌರವನ ತಗೋಗಿ ಬಿಟ್ಟುಬಿಡಿ. ಆದರೆ ಏನು ಮುಖ್ಯಮಂತ್ರಿ ಬದಲಾಗ್ತಾರೆ, ಉಳಿದವರು ಏನಿದ್ದಾರೆ ನಿಮ್ಮ ಮಾತು ನಡೆಯುತ್ತೆ ಸಚಿವ ಸಂಪುಟದಲ್ಲಿ, ಹಾಗೆಯೇ ತಮ್ಮನ್ನು ರಾಜ್ಯಸಭೆ ಬೇಕಾದ್ರೆ ಕಳಿಸ್ತಾರೆ, ಯು ಡಿಸ್ಕಸ್ ವಿತ್ ದ್ಯಾಮ್ ಅಂತಾರೆ. ಸೊ ಆಗ ಸಿದ್ದರಾಮಯ್ಯನಿಗೆ ಅನಿಸುತ್ತೆ ದರ್ ಇಸ್ ನೋ ಅದರ್ ವೇ, ಬೇರೆ ದಾರಿ ಇಲ್ಲ, ಗೌರವಪೂರ್ಣವಾಗಿ ಬಿಡ್ಬಿಡೋದು ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ
ಸಿದ್ದರಾಮಯ್ಯ ಬರ್ತಾರೆ. ಇವರು ನಿರೀಕ್ಷಿಸಿದಷ್ಟು ಸಚಿವರ ಬೆಂಬಲನೂ ಇವ್ರಿಗೆ ಸಿಗ್ಲಿಲ್ಲ ಅನ್ಸುತ್ತೆ ಅವಾಗ. ಸಚಿವರ ಬೆಂಬಲ ಸಿಕ್ಕಿದೆ ಅವರಿಗೆ, ಆದರೆ ಹೈಕಮಾಂಡ್ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟು ಸ್ಟ್ರಾಂಗ್ ಆಗಿ ಇತ್ತೀಚಿನ ವರ್ಷಗಳಲ್ಲಿ ಇರಲಿಲ್ಲ. ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾರೆ, ಡೋಂಟ್ ಡೂ ಎನಿಥಿಂಗ್. ಇಲ್ಲಿ ನನಗೆ ಸಿದ್ದರಾಮಯ್ಯ ಗ್ರೇಟ್ ಅನಿಸ್ತಾ ಇರೋದು ಹೆಂಗೆ ಅಂದ್ರೆ ಭಟ್ರೆ, ಇದೇ ರೀತಿಯ ವಾತಾವರಣ ಯಡಿಯೂರಪ್ಪನವ್ರಿಗೆ ಬಂದಾಗ ಯಡಿಯೂರಪ್ಪ ಯಾವ್ಯಾವ ರೀತಿ ಆಟ ಆಡಿದ್ರು, ಯಾವ್ಯಾವ ರೀತಿ ಆಟ ಆಡಿದ್ರು. ಸ್ಟ್ರಾಂಗ್ ಹೈಕಮಾಂಡ್ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರು ಇದ್ದಾಗ್ಲೂ ಕೂಡ ಇವ್ರು ಪಟ್ಟನ ಬಿಟ್ಕೊಡ್ಲಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂದ್ರೆ ಅವ್ರು ಹೇಳಿದವ್ರನ್ನೇ ಮುಖ್ಯಮಂತ್ರಿ ಮಾಡ್ಬೇಕಂತ ಪಟ್ಟಿಡಿದು ಕೂತ್ಕೊಂಡ್ರು. ಅಷ್ಟ್ರ ಮಟ್ಟಿಗೆ ಯಡಿಯೂರಪ್ಪ ಅಲ್ಲಿ ರಬಲ್ ಆಗ್ತಾರೆ. ಬಟ್ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅನ್ಸಕ್ ಶುರುವಾಗುತ್ತೆ. ಅವರು ಈಸ್ ಆಲ್ಸೋ ಶೂಡ್ ಪೊಲಿಟಿಷಿಯನ್. ಅವ್ರಿಗೆ ಏನು ಅನ್ಸುತ್ತೆ ಅಂತ ಅಂದರೆ, ನಾನು 8 ವರ್ಷ 8 ದಿನ ಮುಖ್ಯಮಂತ್ರಿ ಮುಗಿದೋಯ್ತು ಅಲ್ವಾ, ಈ ಗೌರವಾನ್ವಿತವಾಗಿ ನಾನು ಬಿಡುವ ಮೂಲಕ ನನಗೆ ಪಕ್ಷದ ಮೇಲೆ ಮತ್ತು ಇರುವ ನಿಯಂತ್ರಣವನ್ನು ನಾನು ತಪ್ಪಿಸ್ಕೊಳ್ಳಲ್ಲ. ಒಂದು, ಎರಡನೇದು ಮಗನ ರಿಹ್ಯಾಬಿಲಿಟೇಷನ್ ಆಗುತ್ತೆ. ಕರೆಕ್ಟ್. ದಟ್ ಸೆಕೆಂಡ್ ಥಿಂಗ್. ಥರ್ಡ್, ಗೌರವ ಉಳ್ಕೊಳ್ಳುತ್ತೆ. ನನಗಿನ್ ಬೇರೆ ದಾರಿ ಇಲ್ಲ ಈಗ. ಕರೆಕ್ಟ್. ಈಗ ಮತ್ತೊಂದು ಪಕ್ಷ ಕಟ್ಟೋದಾಗ್ಲಿ ವಯಸ್ಸಿಲ್ಲ. ಆಮೇಲೆ ಅನಿವಾರ್ಯತೆ ಕೂಡ ಇದೆ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ 13 ರಿಂದ 18 ಅವಧಿಯಲ್ಲಿ ರಾಕೇಶ್ ಸಿದ್ದರಾಮಯ್ಯನವರ ಹಲವು ಕೆಲಸಗಳನ್ನ ವ್ಯವಹಾರಗಳನ್ನ ನೋಡ್ಕೋತಿದ್ರು ಅನ್ನೋಂಥ ಒಂದು ಆರೋಪ ಇತ್ತು. ಆದ್ರೆ ದುರದೃಷ್ಟವಶಾತ್ ರಾಕೇಶ್ ಸಿದ್ದರಾಮಯ್ಯ ಅವಾಗ ತೀರಿ ಹೋಗ್ತಾರೆ. ಒಬ್ಬ ಪುತ್ರನ ಕಳೆದುಕೊಂಡು ಪುತ್ರ ಶೋಕದಲ್ಲಿರುವಂತ ಸಿದ್ದರಾಮಯ್ಯನವ್ರಿಗೆ ಮತ್ತೊಬ್ಬ ಪುತ್ರನ ರಾಜಕೀಯ ಭವಿಷ್ಯ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಒಂದ್ ರೀತಿ ನೀವು ಒಂಥರ ಪ್ರಾಕ್ಟಿಕಲಿ ಯೋಚನೆ ಮಾಡಿದಾಗ ಹೌದು ಅಂತ ಅನ್ಸುತ್ತದು. ಓಕೆ, ಈ ಒಂದು ಸಂದರ್ಭದಲ್ಲಿ ಯತೀಂದ್ರ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ ಅಂದ್ರೆ ಆಯ್ತು ಸುಮ್ಮನೆ ಬಿಡೋಣ ಅಂತ ಅನ್ಸಿರ್ಬೋದು. ಅದ್ರ ಜೊತೆ ಅದ್ರ ಮುಂದೆ ಬೇರೆ ಆಪ್ಷನ್ಗಳಿರಲ್ಲ ಅವ್ರಿಗೆ. ಸಿದ್ದರಾಮಯ್ಯನವರಿಗೆ ಅದು ಬಿಟ್ಟರೆ ಬೇರೆ ಆಪ್ಷನ್ ಇರಲ್ಲ. ಆಪ್ಷನ್ಗಳಂದ್ರೆ ಸರ್, ಒಂದು ವಯೋಸಹಜವಾದಂತ ಕಾರಣಗಳು ಇರಬಹುದು. ಯಾಕಂದ್ರೆ ಈ ಟಗರು ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳೋಂತ ಮನುಷ್ಯ ಅಲ್ಲ. ಅವರ ರಾಜಕೀಯ ಹೋರಾಟ ಅವರೆಲ್ಲ ನೀವು ನೋಡಿದವ್ರ ಹತ್ರದಿಂದ ಅವ್ರು ಯಾವತ್ತೂ ಈ ತರದನ್ನ ಗಿವ್ ಅಪ್ ಅಂತ ಮಾಡುವಂತ ವ್ಯಕ್ತಿ ನೋಡಿ. ಅದಾದ್ಮೇಲೆ ಅವರು KC ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡ್ತಾರೆ ಸಿದ್ದರಾಮಯ್ಯ. ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡಿದಾಗ ವೇಣುಗೋಪಾಲ್ ಅವರು ಅವ್ರಿಗೆ ಆಫರ್ ಕೊಡ್ತಾರೆ, ರಾಜ್ಯಸಭೆಗೆ ಬಂದ್ಬಿಡಿ. ಸೊ ಖರ್ಗೆ ಅವ್ರಿಗೆ 2 ಹುದ್ದೆಗಳೇನಿವೆಲ್ಲ, ಅವರು AICC ಅಧ್ಯಕ್ಷರಾಗಿ ಮುಂದುವರೆದ್ರೆ ಯು ವಿಲ್ ಬಿ ದ ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ, ಗೌರವಾನ್ವಿತ ನಡ್ಸ್ಕೊತೀರಿ ಅಂತಾರೆ. ಬಟ್ ಸಿದ್ದರಾಮಯ್ಯ ಥಿಂಕ್ಸ್ ಡಿಫ್ರೆಂಟ್ಲಿ. ನಾಟ್ ಇಂಟ್ರೆಸ್ಟೆಡ್ ಅನ್ನೋದು ಕಾರಣ ಇದೆ. ಸೊ ಇವರು ಕಾಂಗ್ರೆಸ್ ಆಫರ್ ಮಾಡೋದಕ್ಕೂ ಕಾರಣ ಇದೆ. ಕಾಂಗ್ರೆಸ್ ಆಫರ್ ಮಾಡೋದು ಯಾಕೆಂದ್ರೆ ಕರ್ನಾಟಕದಲ್ಲಿ ಇನ್ನೊಂದು ಪವರ್ ಸೆಂಟರ್ ಇರ್ಕೂಡ್ದು, ಸಿದ್ದರಾಮಯ್ಯ ಡೆಲ್ಲಿಗೆ ಎತ್ತಾಕ್ಬಿಡೋಣ, ದೆನ್ DK ಶಿವಕುಮಾರ್ ವಿಲ್ ಬಿ ಸೇಫ್. ದಟ್ ವಾಸ್ ದಿ ಥಿಂಕಿಂಗ್ ಆಫ್ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯ ಯೋಚನೆ ಮಾಡ್ತಾರೆ, ನನ್ನ ಶಕ್ತಿಯನ್ನು ಉಳಿಸ್ಕೋಬೇಕು ಅಂತ ನಾನು ಕರ್ನಾಟಕದಲ್ಲೇ ಇರಬೇಕು. ಸೊ ಕರ್ನಾಟಕದ ರಾಜಕಾರಣದಿಂದ ದೂರ ಆಗ್ಬಿಟ್ರೆ ಐ ವಿಲ್ ಬಿ ನೋ ವೇರ್. ನಾನು ಎಲ್ಲೂ ಇರಲ್ಲ, ರಾಜ್ಯಸಭೆ ಮೆಂಬರ್ ಆಗಿ ಇಟ್ಕೊಂಡು ಓಡಾಡಬೇಕು. ಇಲ್ಲಿದ್ರೆ ಶಿವಕುಮಾರ್ ಏನಾದರೂ ವ್ಯತ್ಯಾಸ ಮಾಡಿದ್ರೆ ಅಗೇನ್ ಐ ವಿಲ್ ಬಿಕಮ್ ದ ಪವರ್ ಸೆಂಟರ್, ಮತ್ತೆ ನಾನು ಪವರ್ ಸೆಂಟರ್ ಆಗ್ತೀನಿ. ಅಲ್ಲ, ನನಗೆ ಇಲ್ಲಿ ಕಾಡ್ತಿರೋದೇನೆಂದ್ರೆ ಸರ್, ಈಗ ಅಧಿಕಾರ ಬಿಟ್ಟು ಕೊಡು ಅಂತ ಹೇಳಿದಾಗ ಅಷ್ಟೇ ಏಕಾಗ್ರ ಚಿತ್ತತೆಯಿಂದ ಶಾಂತರಾಗಿ ಸಿದ್ದರಾಮಯ್ಯನವರು ಒಪ್ಪಿಗೆಯನ್ನು ಸೂಚಿಸಿ, ಮೌನ ಸಮ್ಮತಿಯನ್ನು ಸೂಚಿಸಿ ಆಚೆಗೆ ಬಂದಾಗ ನನಗೆ ಅನ್ಸಿದ್ದೇನೆಂದ್ರೆ ಸರ್, 2 ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳನ್ನು ನಾವು ನೋಡಿದ್ದೀವಿ. ಅಧಿಕಾರ ಕಳೆದುಕೊಳ್ಳುವಂಥ ಪ್ರಕ್ರಿಯೆಗಳು. ಒಂದು ನಾನು ಆವಾಗಲೇ ಕೋಟ್ ಮಾಡಿರ್ತಾರೆ ಯಡಿಯೂರಪ್ಪನವರು, ಮತ್ತೊಂದು HD ಕುಮಾರಸ್ವಾಮಿ ಅವರು. ಶಾಸಕರೆಲ್ಲ ಬಂಡೆದ್ದು ಹೋಗಿ ರೆಸಾರ್ಟ್ನಲ್ಲಿ ಉಳಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗಿ 7 ದಿನದಲ್ಲಿ ಬಹುಮತ ಸಾಬೀತುಪಡಿಸಿ ಅಂತ ಹೇಳಿದ್ರು ಕೂಡ ಅವ್ರು ಕೊನೆಯ ದಿನದವರೆಗೂ ಇವ್ರು ರಾಜೀನಾಮೆ ಕೊಡಲಿಲ್ಲ. ತಮ್ಮ ಹತ್ರ ಬಹುಮತ ಇಲ್ಲ ಅಂತ ಗೊತ್ತಿದ್ರು. ಆದರೂ ಕೂಡ ಏಕಾಂಗಿಯಾಗಿ ಹೋರಾಡಿ ಅದ ನಂತರ DK ಶಿವಕುಮಾರ್ ಜೊತೆಗೆ ಸೇರಿಕೊಂಡು 135 ಸ್ಥಾನಗಳನ್ನು ಗೆದ್ದು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು, ಅಪಾರ ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರ ಪರವಾಗಿನೇ ಇದ್ರು. ಸುಮಾರು ಅವರು ಆ ರೀತಿ ಏನಾದರೂ ಆಯಿತು CLP ಮೀಟಿಂಗ್ ಕರೀರಿ, ಅಲ್ಲಿ ಶಾಸಕರ ಅಭಿಪ್ರಾಯ ಕೇಳ್ಬಿಡೋಣ ಅಂದಿದ್ರೆ 75-80 ಜನ ಸಿದ್ದರಾಮಯ್ಯನವ್ರ ಪರವಾಗಿನೇ ಮತ ನೀಡ್ತಿದ್ರು. ಅಫ್ಕೋರ್ಸ್ ಅದ್ರಲ್ಲಿ 2 ಮಾತೇ ಇಲ್ಲ, ನೋ ಡೌಟ್. ಇಂಥ ಸಂದರ್ಭ ಇದ್ರೂ ಕೂಡ ಹೈಕಮಾಂಡ್ ಮಾತಿಗೆ ಹೌದು, ಕೊಟ್ಟು ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ ಅಂತ ಹೇಳಿ ಬರ್ತಾರಲ್ಲ. ಇಲ್ಲಿ ಸಿದ್ದರಾಮಯ್ಯ ಒಂದು ರೀತಿ ಇತ್ತೀಚಿನ ದಿನಗಳಲ್ಲಿ ಅಪರೂಪದ ರಾಜಕಾರಣಿಯಾಗಿ ಕಾಣ್ತಾರೆ. ಒಂದು ಏನು ಗೊತ್ತಾ ಸರ್, ಒಂದು ರಾಜಕಾರಣದಲ್ಲಿ ಮ್ಯಾಚ್ಯೂರಿಟಿ ಅನ್ನೋದಿರುತ್ತೆ. ವೆನ್ ಯು ಬಿಕಮ್ ದ ಮ್ಯಾಚ್ಯೂರ್ಡ್ ಪೊಲಿಟಿಷಿಯನ್ ಅಂದರೆ ಒಬ್ಬ ಸಾಮಾನ್ಯ ರಾಜಕಾರಣಿಗೂ ಒಬ್ಬ ರಾಜನೀತಿಜ್ಞನಿಗೂ ವ್ಯತ್ಯಾಸ ಇದೆ. ದಟ್ಸ್ ಅ ಪಾಲಿಟಿಷಿಯನ್ ಆ್ಯಂಡ್ ಸ್ಟೇಟ್ಸ್ಮನ್. ಸ್ಲೋಲಿ ಸಿದ್ದರಾಮಯ್ಯ ಇಸ್ ಎವಾಲ್ವಿಂಗ್ ಆ್ಯಸ್ ಎ ಸ್ಟೇಟ್ಸ್ಮನ್. ಅವ್ರಿಗೆ ಗೊತ್ತಿದೆ, ಇದನ್ನು ನಾನು ಎಮೋಷ್ನಲ್ ಆಗಿ ನಾನೇನಾದರೂ ಮಾಡಿದರೆ ಐ ವಿಲ್ ಬಿ ಇನ್ ಟ್ರಬಲ್. ನನ್ನ ಎಮೋಷನನ್ನು ನೋವಾಗುತ್ತೆ, ದುಃಖ ಆಗುತ್ತೆ, ಅಧಿಕಾರ ಬಿಡೋದು ಯಾವನಿಗಾರು ಆಗುತ್ತೆ. ಅವಾಗ ಅದನ್ನು ಸ್ವಲ್ಪ ಎಮೋಷನ್ ಪಕ್ಕದಲ್ಲಿ ಯೋಚನೆ ಮಾಡಬೇಕು. ನನ್ನ ಮುಂದಿರುವ ದಾರಿಗಳು ಯಾವುದು, ವಿಚ್ ಇಸ್ ದ ಬೆಸ್ಟ್, ದಟ್ ಈಸ್ ದ ಪಾಲಿಟಿಕ್ಸ್. ತನ್ನ ದಾರಿ ಯಾವುದು ಅಂತ ಅವರು ಆಲೋಚನೆ ಮಾಡೋ ತಕ್ಷಣ ಅನಿಸಿದ್ದು, ಈಗ ಹೋರಾಟ ಮಾಡೋದು ಅಲ್ಲ. ಹೋರಾಟ ಮಾಡೋ ವಯಸ್ಸು ಇಲ್ಲ, ಶಕ್ತಿನೂ ಇಲ್ಲ,
ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಡೋ ಸಿಚುವೇಶನ್ ಇಲ್ಲ, ಏನೂ ಇಲ್ಲ. ಆಮೇಲೆ ಮತ್ತೊಂದು ಇಲ್ಲಿ ಪ್ರಬುದ್ಧ ನಡೆ ಯಾವ ರೀತಿ ನಾವು ಅಂದ್ಕೋಬಹುದು ಸಿದ್ದರಾಮಯ್ಯನವ್ರದ್ದು ಅಂದರೆ, ಡಿ ಕೆ ಶಿವಕುಮಾರ್ ಯಾವ ರೀತಿ ಸರ್ಕಾರವನ್ನು ನಡೆಸ್ತಾರೆ ಅನ್ನೋದರ ಹಿಂಟ್ ಸಿದ್ದರಾಮಯ್ಯವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅವರಿಂದ ನೋಡಿರೋದ್ರಿಂದ ಗೊತ್ತಿರುತ್ತೆ ಇವ್ರು ಎಷ್ಟು ದಿನ ನಡೆಸ್ತಾರೆ, ಯಾವ ರೀತಿ ನಡೆಸ್ತಾರೆ ಅನ್ನೋದು ಕೂಡ ಅವ್ರಿಗೆ ತಿಳಿದಿರುತ್ತೆ. ಮತ್ತೆ ಅವ್ರಿಗೆ ಸ್ಟಿಲ್ ಸಿದ್ದರಾಮಯ್ಯ ವಾಟ್ ಬಿಲೀವ್ಸ್ ಅಂದರೆ, ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದ ಬಗ್ಗೆ ಎಷ್ಟು ಪ್ರೀತಿ ಇದೆ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು. ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಹೊಂದ್ಕೊಳ್ತಾರೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿ he thinks it is better to wait and watch. ಎಸ್ ವೀಕ್ಷಕರೇ, ಈಗ ಶಶಿಧರ್ ಭಟ್ ಅವರು ಹೇಳಿರೋದನ್ನು ಕೇಳಿದ್ರಿ ನೀವು. ಯಾವ ರೀತಿ ನಡೀತು ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ, ಯಾವ ಕಾರಣಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಒಪ್ಕೊಂಡ್ರು, ಇಲ್ಲಿ ಪ್ರಭಾವ ವಹಿಸಿರುವಂತಹ ಪ್ರಭಾವ ಬೀರಿರುವಂತಹ ನಾಯಕ ಯಾರು, ಆ ನಾಯಕನಿಗೆ ಪ್ರಭಾವ ಬೀರಲು ಇದ್ದಂತಹ ಮನಸ್ಥಿತಿ ಎಂಥದ್ದು, ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು ಅನ್ನೋದನ್ನು ಶಶಿಧರ್ ಭಟ್ ಹೇಳಿದ್ರು. ಅಂದರೆ ಇಲ್ಲಿ ಮುಖ್ಯವಾಗಿ ಆಟ ಆಡಿರೋದು ಮಲ್ಲಿಕಾರ್ಜುನ ಖರ್ಗೆಯವರು. ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಎರಡು ರೀತಿ, ಒಂದು ಡಿ ಕೆ ಶಿವಕುಮಾರ್ ಬಗ್ಗೆ ಇರುವಂತಹ ಪ್ರೀತಿ ಹೆಚ್ಚಿತ್ತೋ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬಲವಂತವಾಗಿ ದೆಹಲಿಗೆ ತಳ್ಳಿದ್ದಂತಹ ಸಿದ್ದರಾಮಯ್ಯನವರ ಮೇಲಿದ್ದಂತಹ ಅಸಹನೆ ಹೆಚ್ಚಿತ್ತು, ಗೊತ್ತಿಲ್ಲ. ಆದರೆ ಕಾರಣಾಂತರಗಳಿಂದ ಸೋನಿಯಾ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಏನು ಅಂದರೆ ಸಕ್ಸಸ್ ಆಗ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗಲೇಬೇಕು ಅನ್ನುವಂತಹ ವಿಚಾರವನ್ನ ಅಫ್ಕೋರ್ಸ್ ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅನ್ನುವ ತೀರ್ಮಾನಕ್ಕೆ ಬಂದಂತಹ ಗಾಂಧಿ ಕುಟುಂಬ ಸಿದ್ದರಾಮಯ್ಯನವ್ರನ್ನ ಇಳಿಸೋದು ಒಂದೇ ಅವರ ಮುಂದಿರೋ ಚಾಲೆಂಜಸ್ ಆಗಿತ್ತು. ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವ್ರನ್ನ CLP ಲೀಡರ್ ಆಗಿ ಆಯ್ಕೆ ಮಾಡುವಂಥದ್ದು ದೊಡ್ಡ ಚಾಲೆಂಜ್ ಆಗಿರಲೇ ಇಲ್ಲ. ಅದೆಲ್ಲವನ್ನ ರೆಡಿ ಮಾಡಿಕೊಂಡಂತಹ ಗಾಂಧಿ ಫ್ಯಾಮಿಲಿ ರಾಹುಲ್ ಗಾಂಧಿ ಅವರಿಗೆ ಕೊನೆಯ ಸಂದರ್ಭದಲ್ಲಿ ಮೆಸೇಜ್ ಅನ್ನು ಕೊಡುತ್ತೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗಲೇಬೇಕು. ಹೈಕಮಾಂಡ್ಗೂ ಕೂಡ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಾಕತ್ತಿದೆ ಅನ್ನೋದನ್ನು ಇಡೀ ದೇಶಾದ್ಯಂತ ತೋರಿಸ್ಬೇಕು, ಒಂದು ಮೆಸೇಜ್ ಕೊಡಬೇಕು ಅನ್ನೋ ಕಾರಣದಿಂದ ಸಿದ್ದರಾಮಯ್ಯನವರ ಬದಲಾವಣೆಗೆ ರಾಹುಲ್ ಗಾಂಧಿ ಅವರನ್ನ ಬಳಸಿಕೊಂಡು ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ಅದ್ಭುತವಾದಂಥ ಗೇಮ್ ಪ್ಲಾನ್ ಅನ್ನು ಹೆಣಿತಾರೆ. ಅಲ್ಲ, ಇನ್ನೂ ಒಂದು ಆಸೆ ಇರ್ಬೋದು ಅನ್ಸುತ್ತೆ ಖರ್ಗೆ ಅವ್ರ ಬಗ್ಗೆ ನನಗೆ. ಏನು ಅಂದರೆ, ಒಂದು ಅವರು ಈ ಬೆಳವಣಿಗೆಗಿಂತ ಮೊದಲು ಗುಲ್ಬರ್ಗಾದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ನೀವು ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ ನನಗೆ. ಏನು ಅಂದರೆ, ಸರ್ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಮಾತಾಡ್ತಾರೆ, ಅಂದರೆ ಜನನೂ ಮಾತಾಡ್ತಾರೆ, ನೀವು ಮಾತಾಡ್ತೀರಿ, ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿ ಹೌದು. ಅಂದರೆ ಅವರು ಈ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನೀವೇ ಮುಖ್ಯಮಂತ್ರಿ ಆಗಿ ಅಂತ ಆಫರ್ ಮಾಡುವ ಒಂದು ನಿರೀಕ್ಷೆ ಕೂಡ ಅವರಲ್ಲಿ ಇತ್ತ. ಅಲ್ಲ, ನನಗೆ ಏನಾಗ್ತಾ ಇದೆ ಅಂದರೆ, ನನಗಿಲ್ಲಿ ಕುತೂಹಲ ಹುಡ್ತಾ ಇರೋದು, ಸಿದ್ದರಾಮಯ್ಯನವರಿಗೆ ಕೇಳಿದ್ರೆ ನಾನು ರಾಹುಲ್ ಗಾಂಧಿ ಹೇಳ್ದಂಗೆ ಕೇಳ್ತೀನಿ ಅಂತಿದ್ರು, ಬಟ್ ಖರ್ಗೆ ಅವ್ರಿಗೆ ಕೇಳಿದ್ರೆ ಸೋನಿಯಾ ಗಾಂಧಿ ಈ ಎಲ್ಲ ಸೂಕ್ಷ್ಮಗಳನ್ನ ಸರ್ ಸಿದ್ದರಾಮಯ್ಯ ಅರಿಯೋದಾದ್ರ ಹಂಗಾದ್ರೆ ಸಿದ್ದರಾಮಯ್ಯ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರು ನಂಬಿದ್ರು. ಮತ್ತು ರಾಹುಲ್ ಗಾಂಧಿ ಅವರ ರಾಜಕಾರಣ ಏನಿದೆ ಅದು ಸಿದ್ದರಾಮಯ್ಯನವರು ನಂಬಿರುವ ತಾತ್ವಿಕ ಸಿದ್ಧಾಂತದ ಮೇಲಿದೆ ಅಂತ ಇವರು ನಂಬಿಕೊಂಡಿದ್ರು. ಕರೆಕ್ಟ್. ಸೊ ಅದರಿಂದ ತಾವು ಒಂದು ರೀತಿಯಲ್ಲಿ ಅಹಿಂದ ರಾಜಕಾರಣಕ್ಕೆ ತಾವು ಅನಿವಾರ್ಯ ಅನ್ನುವ ನಂಬಿಕೆ ಕೂಡ ಸಿದ್ದರಾಮಯ್ಯವರಿಗಿತ್ತು. ಆದರೆ ಅಲ್ಟಿಮೇಟ್ಲಿ ತಾಯಿ ಮಗ ಡಿಸ್ಕಸ್ ಮಾಡಿದಾಗ ತಾಯಿಯ ಮಾತನ್ನು ಮಗ ಕೇಳಿದ್ರು. ತಾಯಿಯನ್ನ ಅಲ್ಲ, ಅಲ್ಲಿ ಪರಿಗಣಿಸಬಹುದಾದ ಅಂಶಗಳನ್ನಿಟ್ಟಾಗ ಅದನ್ನ ಕನ್ಸಿಡರ್ ಮಾಡಲೇಬೇಕಾಗುತ್ತಲ್ಲ. ಅದು ಸೊ ಖರ್ಗೆ ಬಹಳ ಅದ್ಭುತವಾಗಿ ಆಟ ಆಡಿದ್ರು. ಹಿ ಪ್ಲೇಡ್ ವೆರಿ ವೆಲ್. ಒಂದು ಕಾಂಗ್ರೆಸ್ನ ಒಳಗಿರುವ ಮೂಲ ನಿವಾಸಿಗಳಿಗೆ ಸಂತೋಷ ಪಡಿಸುವಂಥದ್ದು, ವಲಸೆ ಮೂಲ. ಸೆಕೆಂಡ್ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನಂತ ಒಬ್ಬ ಲೀಡರ್ ಇದಾರಲ್ಲ, ಅವರ ಪಕ್ಕಕ್ಕೆ ತರಿಸೋದಂತ ಈಸಿಯಸ್ಟ್ ಆಗಿರಲಿಲ್ಲ. ಕರೆಕ್ಟ್ ಆಗಿರಲಿಲ್ಲ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪ್ಲಾನ್ ಮಾಡಿ ಸರಿಸಿದ್ರು ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪ್ರಬುದ್ಧತೆಯಿಂದ ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡ್ರು. ಅದೇ ಟೈಮಿಗೆ ನೋಡಿ, ಒಂದು ರೀತಿ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯ ಬಲೆಯೊಳಗೆ ತಾವೇ ಸಿಲ್ಕೊಳ್ಳಂಗಾಯ್ತು. ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಕೊಡ್ತೀನಿ ನಾನು, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಮಾಡ್ತೀನಿ. ಸೊ ಸಿದ್ದರಾಮಯ್ಯ ಆ ಸ್ಟ್ಯಾಂಡ್ ತಗೊಂಡಿದ್ದೇನಿದೆ. ಸೊ ಆಗ ಖರ್ಗೆ ಅವ್ರಿಗೆ ಅನ್ಸಿದ್ದು ಸೋನಿಯಾ ಅವ್ರ ಹತ್ರ ರಾಹುಲ್ಗೆ ಹೇಳಿಸ್ಬಿಟ್ಟು ರಾಹುಲ್ ಟರ್ನ್ ಆಗ್ಬಿಟ್ರೆ ಮುಗಿದೋಯ್ತು ಸಿದ್ದರಾಮಯ್ಯ. ಕರೆಕ್ಟ್. ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗುವಂತೆ ನೋಡಿಕೊಂಡಿದ್ದು ಸನ್ಮಾನ್ಯ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್. ಯಾರ್ಯಾರಿಗೆ ಏನೇನ್ ಮಾಡಬೇಕು, ಏನೇನ್ ಮುಟ್ಸ್ಬೇಕು, ಏನೇನ್ ಹೇಳಿಲ್ಲ. ಮೊದಲಿಂದ ಖರ್ಗೆಯವರ ಜೊತೆ ಡಿ ಕೆ ರಿಲೇಷನ್ ಬಹಳ ಚೆನ್ನಾಗಿತ್ತು. ಸಿದ್ದರಾಮಯ್ಯ ಮಾಡೋ ತಪ್ಪು ಎಲ್ಲಿ ಅಂತ ನನ್ಗನ್ಸೋದು ಅಂದ್ರೆ, ಅವರು ಕಾಂಗ್ರೆಸ್ಸಿಗೆ ಹೋದ ಮೇಲೆ ಅವರು ಖರ್ಗೆ ಅವರ ಜೊತೆ ಒಂದು ಸೌಹಾರ್ದಯುತ ಸಂಬಂಧವನ್ನು ಇಟ್ಕೊಂಡೇ ಇಲ್ಲ. ಅವರು
ಅವ್ರು ಯಾರ ಜೊತೆ ಇಟ್ಕೊಳ್ಳಿಲ್ಲ ಸರ್. ಇಟ್ಕೊಂಡಿಲ್ಲ ಅವ್ರು. ಯಾರ್ He did ಸರ್ a ನೋಡಿ mistake ಅಂತ. ನೋಡಿ ಈ DK ಮೊನ್ನೆ ನೋಡಿ CM ಆದ್ಮೇಲೆ ಈ ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ಬಿಟ್ಟು Yes, correct. ಒಂದು ಭೇಟಿಯಾಗಿ ಬರ್ತಾರೆ. DV ಸದಾನಂದಗೌಡರ ಮನೆಗೆ ಹೋಗ್ತಾರೆ, ಜಗದೀಶ್ ಶೆಟ್ಟರ್ ಮನೆಗೆ ಹೋಗ್ತಾರೆ. ಅಫ್ಕೋರ್ಸ್ ಪೊಲಿಟಿಕಲಿ ಇವಾಗ ಅವ್ರು ಯಾರು ಅಷ್ಟು ಪ್ರಾಮುಖ್ಯ ಇರುವಂಥ ವ್ಯಕ್ತಿಗಳೇ ಅಲ್ಲ. DV ಸದಾನಗೌಡರ ಆಶೀರ್ವಾದ ಬೇಕಂತ ಆಗಲಿ ಈ ಥರದ್ದು. ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ಸೌಹಾರ್ದಯುತವಾದಂತಹ ಒಂದು ಸ್ನೇಹವನ್ನು ಮೇಂಟೈನ್ ಮಾಡಲೇ ಇಲ್ಲ. ಹಿರಿಯ ನಾಯಕರು ಮಾತ್ರ ನಾನು ಪರ್ಸನಲ್ ಹೇಳ್ತೀನಿ. ಸೊ ನಾನು ಅವರಿಗೆ ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಸಿದ್ದರಾಮಯ್ಯ ಹೇಳಿದೆ, ಸರ್ ನೀವು ದೇವೇಗೌಡರನ್ನ ಹೋಗಿ ನೋಡೋದು ಬೇಡ ಹೌದು, ಸರ್, ನಿಮ್ಮ ಹೌದು. ರಾಜಕೀಯ ಬೆಳೆಸ್ತವ್ರು ಅಂತ ನಾನು ಹೇಳಿದಾಗ ಅಂದರು. ಅವ್ರು ನೋಡಲ್ಲ ಹೋಗಿ. ಹೌದು. ಸೊ ಅದರ ಇಬ್ಬರು ಅಪ್ರೋಚಲ್ಲಿ ವ್ಯತ್ಯಾಸ ಇದೆ. ಹೌದು, ಸಿದ್ದರಾಮಯ್ಯನವರು ಒಂದು ಖರ್ಗೆ ಅವರ ಜೊತೆ ಒಂದು ಒಳ್ಳೆಯ ರಿಲೇಷನ್ ಅನ್ನ ಅದ್ರ ಜೊತೆಗೆ ಸರ್ ಮತ್ತೊಂದೇನಂದ್ರೆ ನಾನು ಗಮನಿಸಿದ್ದು, ರಾಹುಲ್ ಗಾಂಧಿ ಅವರು ಒಬ್ಬರಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಂಥ ಸಿದ್ದರಾಮಯ್ಯನವರು ಪ್ರಿಯಾಂಕಾ ವಾದ್ರಾ ಜೊತೆಗಾಗ್ಲಿ ಸೋನಿಯಾ ಗಾಂಧಿ ಅವರ ಜೊತೆಗಾಗ್ಲೂ ಒಂದು ಸರಿಯಾದ ಸ್ನೇಹವನ್ನು ಇಟ್ಕೊಂಡಿರಲಿಲ್ಲ. ಸೋನಿಯಾ ಜೊತೆ ಇತ್ತು, ಯಾಕಂದ್ರೆ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡ್ರು ಸೋನಿಯಾ ಅವರು ಇತ್ತು. ಪ್ರಿಯಾಂಕಾ ವಾದ್ರಾ ಜೊತೆಗೆ ಅಂತ ಇದ್ದಂಗೆ ಕಾಣಿಸ್ಲಿಲ್ಲ. ಆಮೇಲೆ ಏನಂದ್ರೆ ಇನ್ನೊಂದು ತಪ್ಪು ಅಂದ್ರೆ ಅವರು ವಾದ್ರಾ ಜೊತೆ ಏನು ಬಿಸಿನೆಸ್ ಮಾಡಲೇ ಇಲ್ಲ ಎಸ್ ಪ್ರಿಯ ವೀಕ್ಷಕರೇ, ಇದು ಬಹಳ ಇಂಪಾರ್ಟೆಂಟ್ ಆದ ಸ್ಫೋಟಕ ಸುದ್ದಿ. ನಾನು ಮತ್ತು ಹೇಮಂತ್ ಸರ್ ಇಬ್ಬರು ಡಿಸ್ಕಸ್ ಮಾಡಿದ್ದೀವಿ. ಒಂದು ಸಿದ್ದರಾಮಯ್ಯನವರು ತಪ್ಪಿದ್ದು ಎಲ್ಲಿ? ಅವರು ನಂಬಿಕೆ ಮುಳುವಾಯ್ತು ಸಿದ್ದರಾಮಯ್ಯನವ್ರಿಗೆ ಅಷ್ಟೇ. ನಂಬಿಕೆ ಮುಳುವಾಯ್ತು, ಅಥವಾ ತಮ್ಮ ಸುತ್ತಮುತ್ತ ರಾಜಕೀಯ ಜೇಡರ ಬಲೆಯನ್ನ ಯಾವ ರೀತಿ ಹೆಣಿತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾದರು ಸಿದ್ದರಾಮಯ್ಯನವರು. ಒಂದು ಕಡೆ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಅನ್ನುವಂಥದ್ದು ದೊಡ್ಡ ಮಟ್ಟಕ್ಕೆ ಹೋಯ್ತು. ಮತ್ತೊಂದು ಕಡೆ ಏನೋ ವ್ಯವಹಾರ ನಡೆದಿದೆ, ಮಾತುಕತೆ ನಡೆದಿದೆ ಅನ್ನುವಂಥದ್ದನ್ನು DK ಬ್ರದರ್ಸ್ ತುಂಬ ಸೂಚ್ಯವಾಗಿ ಅವಕಾಶ ಸಿಕ್ಕಾಗಲಿಲ್ಲ ಇಡೀ ದೇಶಾದ್ಯಂತ ಚರ್ಚೆಯನ್ನು ಹುಟ್ಟು ಹಾಕುವಂತೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಯಾವತ್ತೂ ಕೂಡ ಆ ಚರ್ಚೆ ಹಿಂದೆ ಹೋಗ್ಲಿಕ್ಕೆ ನಿಮ್ಗೆ ಕಾಣಲೇ ಇಲ್ಲ. 8 ತಿಂಗಳಲ್ಲಿ ದಿನದಿಂದ ದಿನಕ್ಕೆ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನೋ ಥರ ಹೇಳ್ಕೊಂಡ್ರು. ಕೊಟ್ಟ ಮಾತಿನಂತೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಅಂತ ಹೇಳಿ ಟ್ವೀಟ್ ಮಾಡಿದ್ರು. DK ಶಿವಕುಮಾರ್ ಮತ್ತು DK ಬ್ರದರ್ಸ್ ಆಡಿರೋ ಆಟ, ಇದಕ್ಕೆ ಸೂತ್ರಧಾರ ಅಂತ ಇಲ್ಲಿ ಕೆಲಸ ಮಾಡಿದ್ದು ಯಾರಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆಯವರು. ಮಲ್ಲಿಕಾರ್ಜುನ ಖರ್ಗೆಯವರು ಹೇಳಿದಂತೆ ಎಲ್ಲ ರೆಡಿ ಆಯಿತು. ಬಲೆ ರೆಡಿ ಆದಮೇಲೆ ಟಗರು ಸಿದ್ದರಾಮಯ್ಯ ಅವತ್ತೇನಾಗಿದ್ರು ಅಂದರೆ ಹರಕೆಯ ಕುರಿಯಾಗಿದ್ರು. ಅವರು 20 ವರ್ಷ ರಾಜಕೀಯ ಕಾಂಗ್ರೆಸ್ಸಿಗೆ ಬಂದು 20 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 19 ವರ್ಷ ಅಧಿಕಾರದಲ್ಲಿದ್ದಂಥ ಸಿದ್ದರಾಮಯ್ಯನವರು ಕೊನೆಯ ದಿನ ಅವರು ಮುಖ್ಯಮಂತ್ರಿಯಾಗಿ 8 ವರ್ಷ 8 ದಿನ ಆಗಿತ್ತಲ್ಲ, ಅವತ್ತು ಟಗರು ಅವತಾರವನ್ನು ಬದಲಿಸಿ ಟಗರನ್ನು ಹರಕೆಯ ಕುರಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ನ ಹೈಕಮಾಂಡ್ನ 4 ನಾಯಕರು. ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಪ್ರಿಯಾಂಕಾ ವಾದ್ರಾ ಅವರು. ಈ 4 ಜನ ಸೇರಿ ಸೋನಿಯಾ ಗಾಂಧಿಯವರ ಮೇಲೆ ಒತ್ತಡವನ್ನು ತಂದು ಸೋನಿಯಾ ಗಾಂಧಿಯವರಿಂದ ರಾಹುಲ್ ಗಾಂಧಿ ಅವರಿಗೆ ಹೇಳಿಸ್ತಾರೆ. ರಾಹುಲ್ ಗಾಂಧಿ ಅವರು ಕೇವಲ 5 ನಿಮಿಷದಲ್ಲಿ ಒಂದು ದೊಡ್ಡ ಡೀಲನ್ನು ಮುಗಿಸ್ತಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು, ನೀವು ರಾಜೀನಾಮೆ ಕೊಡಿ, ಬನ್ನಿ ರಾಜ್ಯಸಭೆಗೆ, ನಾವಿಬ್ಬರು ಇರೋಣ ಸಂಸತ್ನಲ್ಲಿ ಅಂತಾರೆ. ಅದನ್ನು ನಯವಾಗಿ ತಿರಸ್ಕರಿಸಿದ ಸಿದ್ದರಾಮಯ್ಯನವರು ಮುಂದೆ ಯಾವುದೇ ರೀತಿಯ ಆಟವನ್ನು ಆಡದೆ, ಈ ಕ್ಷಣದವರೆಗೂ ಯಾವುದೇ ರೀತಿಯ ಪ್ರತಿರೋಧವನ್ನು ತೋರದೆ, ಈ ಕ್ಷಣದವರೆಗೂ ಯಾವುದೇ ಒಂದು ರೀತಿಯ ಹೀಗಾಯ್ತಲ್ಲ ಅನ್ನೋ ಪಶ್ಚಾತ್ತಾಪವನ್ನು ಪಡದೆ ಇನ್ನೂ ಕೂಡ ಸಿದ್ದರಾಮಯ್ಯನವರು ಮುಂದಿನ ದಿನಗಳಿಗಾಗಿ ಕಾಯ್ತಾ ಇದ್ದಾರೆ. ಭಟ್ರೆ, ಒಂದು ಇಡೀ ಈ ರಾಜಕೀಯ ಬೃಹನ್ ನಾಟಕ ಅಂತ, ಈ ನಾಟಕದ ಸೂತ್ರಧಾರಿ ಸನ್ಮಾನ್ಯ ಗ್ರೇಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಬಹಳ ಜನರಿಗೆ ವಿಚಾರ ಗೊತ್ತಿಲ್ಲ, ಅದರಿಂದ ಈ ಸ್ಫೋಟಕ ಸುದ್ದಿಯನ್ನು ತಮಗೆ ತಲುಪಿಸಿದ್ದೀವಿ. ಇನ್ನೊಂದು ಪಾತ್ರ ಇದೆ, ಅದು ಇನ್ನೊಂದು ದಿವಸ ಇವರು ಚರ್ಚೆ ಮಾಡ್ತೀವಿ. ಅದು ಸುರ್ಜೇವಾಲಾ ಆಡಿದ ನಾಟಕ, ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ಇಲ್ಲವೇ ಮತ್ತೆ ಭೇಟಿ ಮಾಡ್ತೀವಿ ವಿಶೇಷ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ. ಸರ್ ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ನಮಸ್ಕಾರ.